ಮೂಡ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಟೆನ್ಷನ್. ಲೋಕಾಯುಕ್ತರಿಗೆ ವರದಿ ಸಲ್ಲಿಸಿದ ಎಸ್ಪಿ ಉದೇಶ್. ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ಗೆ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ ಎಸ್ಪಿ ಉದೇಶ್. ಎಸ್ಪಿ ವರದಿ ಪರಿಶೀಲನೆ ನಡೆಸಲಿರುವ ಲೋಕ ಐಜಿಪಿ ಈ ವಾರವೇ ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಕೆ ಆಗುವ ಎಲ್ಲ ಸಾಧ್ಯತೆ ಇದೆ. ಸಿಬಿಐ ಕುಣಿಕೆಯಿಂದ ಬಚಾವಾದಂತಹ ಸಿಎಂ ಸಿದ್ದರಾಮಯ್ಯಗೆ ಈಗ ಮತ್ತೊಂದು ಟೆನ್ಷನ್, ಅದು ಲೋಕಾಯುಕ್ತ ವರದಿ. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ವರದಿಯನ್ನ ಸಲ್ಲಿಸಿದ್ದಾರೆ. ಮೈಸೂರು ಎಸ್ಪಿ ಕೊಟ್ಟಂತಹ ವರದಿಯನ್ನ ಅಧಿಕಾರಿಗಳು ಪರಿಶೀಲನೆ ಮಾಡೋದು ಬಾಕಿ ಇದೆ. ಲೋಕಾಯುಕ್ತ ಐಜಿಪಿ ಮತ್ತು ಎಡಿಜಿಪಿಯಿಂದ ವರದಿ ಪರಿಶೀಲನೆ ಆಗುತ್ತೆ. ಒಂದೆರಡು ದಿನಗಳಲ್ಲಿ ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮೂಡ ಕೇಸನ್ನ ತನಿಖೆ ಮಾಡ್ತಾ ಇರುವಂತಹ ಲೋಕಾಯುಕ್ತ ಈಗ ವರದಿಯನ್ನ ರೆಡಿ ಮಾಡಿ ವರದಿಯನ್ನ ಎಸ್ಪಿ ಅವರು ಲೋಕ ಐಜಿಪಿಗೆ ಸಲ್ಲಿಸಿರುವಂಥದ್ದು. ಸೊ ವರದಿಯಲ್ಲಿ ಏನಿದೆ ಅನ್ನುವಂತಹ ಅಂಶ ಒಂದು ಕಡೆ. ಸೊ ಈ ರಿಪೋರ್ಟ್ ಯಾವಾಗ ಕೋರ್ಟ್ಗೆ ಸಲ್ಲಿಕೆ ಆಗ್ಬಹುದು? ವಿನಯನ್, ಒಂದೆರಡು ದಿನಗಳಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಮೂಡ ಕೇಸಿಗೆ ಸಂಬಂಧಪಟ್ಟಂತೆ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳೇನು ತನಿಖೆಯನ್ನ ಮಾಡಿದ್ದಾರೆ, ಆ ತನಿಖೆಯ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅಂದ್ರೆ ಏನು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೆಪ್ಟೆಂಬರ್ 25ನೇ ತಾರೀಕು ತನಿಖೆಗೆ ಆದೇಶ ಮಾಡಿದ ಸಂದರ್ಭದಲ್ಲಿ 3 ತಿಂಗಳ ಒಳಗಾಗಿ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಹೇಳಿ ಹೇಳಲಾಗಿತ್ತು. ಆದ್ರೆ ಸಿಬಿಐಗೆ ವಹಿಸಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಸಲ್ಲಿಸಿದಂತ ಅರ್ಜಿ ಏನು ಬಾಕಿ ಇತ್ತು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಈ ಒಂದು ಅರ್ಜಿಯ ಇತ್ಯರ್ಥ ಆಗುವವರೆಗೂ ಕೂಡ ಅಂತಿಮ ವರದಿಯನ್ನು ಸಲ್ಲಿಸಬಾರದು ಅಂತೇಳಿ ತಡೆಯನ್ನ ನೀಡಲಾಗಿತ್ತು. ಕಳೆದ ಶುಕ್ರವಾರವಷ್ಟೇ ಸಿಬಿಐಗೆ ಕೋರಿದ ಅರ್ಜಿಯ ಇತ್ಯರ್ಥ ಆದ ನಂತರ ಏನು ಅದರಲ್ಲಿ ಸಿಬಿಐಗೆ ಕೊಡ್ಲಿಕ್ಕೆ ಹೈಕೋರ್ಟ್ ನಕಾರವನ್ನ ಮಾಡ್ತು. ಅದಾದ ನಂತರ ಈಗ ಲೋಕಾಯುಕ್ತ ಅಧಿಕಾರಿಗಳು ತಾವು ನಡೆಸಿದಂತ ತನಿಖೆಯ ವರದಿಯನ್ನ ಕೋರ್ಟ್ಗೆ ಅಂದ್ರೆ ಕೊಡ್ಲಿಕ್ಕೆ ಒಂದು ತಯಾರಿಗಳನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಕೆಳ ಹಂತದ ಈ ಕಿರಿಯ ಅಧಿಕಾರಿಗಳು ನಡೆಸುವಂತ ತನಿಖಾ ವರದಿಯನ್ನ ಹಿರಿಯ ಅಧಿಕಾರಿಗಳಿಗೆ ಒಮ್ಮೆ ಕೊಡುವಂತಹದ್ದು, ಅದನ್ನ ಪರಿಶೀಲನೆ ಮಾಡಿ ಅಲ್ಲೇನಾದ್ರೂ ಒಂದಷ್ಟು ಬದಲಾವಣೆಗಳಿದೆಯಾ, ಏನಾದ್ರೂ ಸೇರಿಸಬೇಕಂತದ್ಯಾ, ಕಾನೂನು ಸರಿಯಾಗಿ ಪಾಲನೆ ಆಗಿದೆಯಾ, ಈಗ ಸಂಬಂಧಪಟ್ಟಂತೆ ಮುಂದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪ್ರತಿವಾದಿಗಳು ಏನಾದ್ರೂ ತಮ್ಮ ತಪ್ಪುಗಳನ್ನ ಹುಡುಕಿ ತಮ್ಮ ತನಿಖೆ ಬಗ್ಗೆ ಒಂದಷ್ಟು ಚಕಾರ ಎತ್ತುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ ಅಂತಹದಕ್ಕೆ ಅವಕಾಶವನ್ನ ಮಾಡಿಕೊಡದೆ ಹಿರಿಯ ಅಧಿಕಾರಿಗಳು ಒಮ್ಮೆ ಪರಿಶೀಲನೆ ಮಾಡಿ ಕೋರ್ಟ್ಗೆ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಅದೇ ರೀತಿ ಇವತ್ತು ಉದೇಶ್ ಅವರು ಮೈಸೂರಿನಿಂದ ಬೆಳಿಗ್ಗೆ ಹೊರಟಂತವರು ವರದಿ ಸಮೇತ ಇವತ್ತು ಐಜಿಪಿ ಮತ್ತೆ ಎಡಿಜಿಪಿ ಅವರಿಗೆ ವರದಿಯನ್ನ ಕೊಟ್ಟಿದ್ದಾರೆ. ಇವತ್ತು ಏನು ಸಲ್ಲಿಕೆ ಮಾಡಿರುವಂತದ್ದು 1 ದಿನ ಅಥವಾ 2 ದಿನ ಹಿರಿಯ ಅಧಿಕಾರಿಗಳು ಪರಿಶೀಲನೆ ಮಾಡಿ ಈ ವಾರಾಂತ್ಯದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಆ ವರದಿಯನ್ನ ಕೊಡ್ತಾರೆ. ಆ ವರದಿ ಅದು ಚಾರ್ಜ್ ಶೀಟ್ ಆಗಿರುತ್ತಾ ಅಥವಾ ಬಿ ರಿಪೋರ್ಟ್ ಆಗಿರುತ್ತಾ, ಒಂದು ವೇಳೆ ಚಾರ್ಜ್ ಶೀಟ್ ಆಗಿದ್ರು ಕೂಡ ಯಾರ್ಯಾರನ್ನ ಆರೋಪಿಯನ್ನಾಗಿ ಮುಂದುವರಿಸ್ತಾರೆ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಪ್ರಮುಖ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಅವರ ಬಾಮೈದ ಅವರು ಎಫ್ಐಆರ್ ನಲ್ಲಿ ಅವರ ಹೆಸರಿತ್ತು. ಆದ್ರೆ ಅವರನ್ನು ಅಂದ್ರೆ ಆರೋಪಿಯಾಗಿ ಮುಂದುವರಿಸ್ತಾರ ಕೇವಲ ಅಧಿಕಾರಿಗಳು ಈ ಒಂದು ವಿಚಾರದಲ್ಲಿ 14 ಸೈಟ್ಗಳನ್ನ ಕೊಡುವಂತ ವಿಚಾರದಲ್ಲಾಗ್ಲಿ ಮತ್ತೆ ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಪಾಲನೆಯಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನೇನಾದ್ರೂ ಉಲ್ಲೇಖವನ್ನು ಮಾಡಿ ಸಿಎಂ ಅವರಿಗೆ ಕ್ಲೀನ್ ಚಿಟ್ ಕೊಡ್ತಾರ ಅಥವಾ ಅವರಿಗೆ ಪ್ರಭಾವವನ್ನ ಬೀರಿದ್ದಾರೆ 14 ಸೈಟ್ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಏನಾದ್ರೂ ಅಂದ್ರೆ ಸಾಕ್ಷಿಗಳಾಗ್ಲಿ ದಾಖಲೆಗಳಲ್ಲಿ ಸಿಕ್ಕಿದೆಯಾ ಅನ್ನುವಂಥದ್ದು ಕೂಡ ಈಗಿರುವಂತಹ ಒಂದಷ್ಟು ಕುತೂಹಲ. ಆದ್ರೆ ಈಗ ಸದ್ಯಕ್ಕೆ ಎಸ್ಪಿ ಅವರಾಗ್ಲಿ ಅಥವಾ ಯಾವುದೇ ಲೋಕಾಯುಕ್ತ ತನಿಖಾ ಅಧಿಕಾರಿಗಳು ಈ ವರದಿಯಲ್ಲಿ ಏನಿದೆ ಅನ್ನುವಂತ ಗುಟ್ಟನ್ನ ಬಿಟ್ಟುಕೊಡ್ತಾ ಇಲ್ಲ. ಆದ್ರೆ ಇನ್ನು 1-2 ದಿನಗಳಲ್ಲಿ ಕೋರ್ಟ್ಗೆ ಕೊಟ್ಟ ನಂತರವಷ್ಟೇ ಈ ವರದಿ ಏನಾಗಿದೆ ಅದು ಸಿಎಂ ಅವರಿಗೆ ವರ ಆಗುತ್ತಾ ಅಥವಾ ಅವರು ಒಂದಷ್ಟು ಮತ್ತೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಿಸಬೇಕಾದಂತ ಅನಿವಾರ್ಯತೆ ಎದುರಾಗುತ್ತಾ ಅನ್ನೋದನ್ನ ಆ ವರದಿಯಲ್ಲಿರುವಂತಹ ಅಂಶಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಬೇಡ ರಮೇಶ್, ಈಗ ಸಿಬಿಐ ತನಿಖೆ ಕುಣಿಕೆಯಿಂದ ಈಗಾಗಲೇ ಸಿಎಂ ಅವರು ಬಚಾವಾಗಿದ್ದಾರೆ. ಸೊ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗ ಲೋಕಾಯುಕ್ತ ವರದಿ ಏನಿರುತ್ತೆ ಅನ್ನುವಂಥದ್ದು, ಏನೇ ವರದಿ ಬಂದರೂ ಕೂಡ ಎರಡೂ ಕಡೆಯಿಂದ ಕಾನೂನು ಹೋರಾಟ ಮುಂದುವರಿಯೋ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಲ್ವಾ? ಖಂಡಿತ ವೀಣ, ಅಂದ್ರೆ ಸಾಮಾನ್ಯವಾಗಿ ಈಗ ಸ್ನೇಹಮಯಿ ಕೃಷ್ಣ ಅವರು ಪ್ರಮುಖವಾದ ಆರೋಪ ಇರುವಂತದಂದ್ರೆ 14 ಸೈಟ್ಗಳನ್ನ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಕೊಡುವಂತ ವಿಚಾರದಲ್ಲಿ ಸಿಎಂ ಅವರು ತಾವು ಬೇರೆ ಬೇರೆ ಹುದ್ದೆಗಳಲ್ಲಿ ಇದ್ದಂತ ಸಂದರ್ಭದಲ್ಲಿ ಪ್ರಭಾವವನ್ನ ಬೀರಿದ್ದಾರೆ. ಅವರು ಮತ್ತೆ ಅವರ ಕಡೆಯವರು ಅಧಿಕಾರಿಗಳ ಮೇಲೆ ಪ್ರಭಾವವನ್ನ ಬೀರಿ ಅದಕ್ಕೆ ಒಂದಷ್ಟು ಹಣವನ್ನ ಕೊಟ್ಟು ಈ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಲಂಚಾವತಾರಗಳು ಕೂಡ ನಡೆದಿದೆ ಅನ್ನುವಂತ ಪ್ರಮುಖವಾದಂತಹ ಆರೋಪಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಸಿಎಂ ಅವರ ಪಾತ್ರ ಏನಿದೆ ಅದರಲ್ಲಿ ಸಿದ್ದರಾಮಯ್ಯ ಅವರು ಏನಾದ್ರೂ ಒತ್ತಡವನ್ನ ಹಾಕಿ ತನ್ನ ಪತ್ನಿಗೆ 14 ಸೈಟ್ಗಳನ್ನ
ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದಾರಾ ಅನ್ನುವಂಥದ್ದು ಪ್ರಮುಖವಾದಂತ ವಿಚಾರ. ಯಾಕೆಂದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ವರದಿ ಏನು ವರ ಆಗುತ್ತಾ ಅಥವಾ ಅವ್ರಿಗೇನಾದ್ರೂ ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ದೂಡುತ್ತಾ ಅನ್ನೋದು ಕೂಡ ಪ್ರಮುಖವಾಗಿರುವಂತಹ ವಿಚಾರಗಳಿರುವಂತದ್ದು. ಹಾಗಾಗಿ ಈ ವರದಿ ಒಂದ್ ವೇಳೆ ಚಾರ್ಜ್ ಶೀಟ್ ಆಗಿದ್ದೇ ಆದಲ್ಲಿ ಅದರ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಂದಷ್ಟು ಕಾನೂನು ಹೋರಾಟವನ್ನ ಮಾಡ್ಲಿಕ್ಕೆ ಅವಕಾಶಗಳಿರ್ತದೆ. ಅಂದ್ರೆ ಆ ಚಾರ್ಜ್ ಶೀಟ್ ಅನ್ನು ರದ್ದು ಮಾಡಿ ಅಥವಾ ಡಿಸ್ಚಾರ್ಜ್ ಅಪ್ಲಿಕೇಶನ್ ಗಳು ಹಾಕುವಂತದ್ದು ಈ ಬೇರೆ ಬೇರೆ ಕಾನೂನು ಅವಕಾಶಗಳು ಸಿದ್ದರಾಮಯ್ಯ ಅವರು ಇರುತ್ತೆ. ಒಂದ್ ವೇಳೆ ಬಿ ರಿಪೋರ್ಟ್ ಹಾಕಿದ್ದೆ ಅದಲ್ಲಿ ಮತ್ತೆ ಸೇಮಯ್ಯ ಕೃಷ್ಣ ಅವರು ರೀಇನ್ವೆಸ್ಟಿಗೇಷನ್ಗೆ ಅಥವಾ ಬೇರೆ ತನಿಖಾ ಸಂಸ್ಥೆಯಿಂದ ಮತ್ತೆ ತನಿಖೆಯನ್ನ ಮಾಡಿಸಬೇಕು ಅಂತೇಳಿ ಇದೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನ ಹಾಕುವಂತ ಅವಕಾಶಗಳಿದೆ. ಅಂದ್ರೆ ಇವತ್ತೇನು ವರದಿಯನ್ನ ಹಾಕ್ತಾರೆ ಕೋರ್ಟ್ಗೆ ಅಥವಾ ಒಂದೆರಡು ದಿನಗಳಲ್ಲಿ ವರದಿ ಹಾಕ್ತಾರೆ, ಅದೇ ಅಂತಿಮ ಆಗೋದಿಲ್ಲ. ಆದ್ರೆ ಯಾವುದೇ ಹೋದ್ರೆ ಯಾವ ದೂರದಾರರಿಗಾಗ್ಲಿ ಅಥವಾ ಆರೋಪಿಗಳಿಗಾಗ್ಲಿ ಯಾವ್ರಿಗೆ ಒಬ್ಬರಿಗೆ ಪರವಾಗಿದ್ರು ಕೂಡ ಮತ್ತೊಂದು ಸೈಡ್ ನ ಏನೋ ಪ್ರತಿವಾದಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ವಶನ್ ಮಾಡಿ ಬೆಲ್ಲ ಕುಗಳಿಗೆ ಹೋಗ್ಲಿಕ್ಕೆ ಅಂತ ಅವಕಾಶಗಳಿರ್ತದೆ. ಆದ್ರೆ ಈಗ ಸದ್ಯಕ್ಕೆ ಸಿಗುವಂತ ಮಾಹಿತಿ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ವರದಿಯಲ್ಲಿ ಯಾವುದೇ ರೀತಿ ಅಂದ್ರೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಕಡಿಮೆ ಅನ್ನುವಂಥದ್ದು. ಯಾಕೆಂದ್ರೆ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಪಾತ್ರವನ್ನ ವಹಿಸಿದ್ದಾರೆ ಅನ್ನುವಂಥದ್ದಕ್ಕೆ ದಾಖಲೆಗಳು ಸಿಕ್ಕಿಲ್ಲ, ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ವರದಿ ಅಂತಿಮವಾಗಿ ಕೈ ಸೇರಿದ ಒಂದು ಕೋರ್ಟ್ಗೆ ಸೇರಿದ ನಂತರ ಅಥವಾ ದೂರದಾರಿಗೆ ಸೇರಿದ ನಂತರವಷ್ಟೇ ಆ ವರದಿಯಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿರುವಂತಹದ್ದು. ಗುಣ. ಎಸ್ ಎಸ್, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.